ಬೆಳಗಾವಿ ಜಿಲ್ಲೆಯ ಕುಡಚಿಯಲ್ಲಿ ಇರಾನ್ ದೇಶದ ಧ್ವಜ ಹಾರಾಟ ಆಗಿದೆ. 2 ದಿನಗಳ ಹಿಂದೆ ನಡೆದಿರುವಂತಹ ಘಟನೆ ಇದು ಈಗ ತಡವಾಗಿ ಬೆಳಕಿಗೆ ಬಂದಿದೆ. ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ಸ್ಥಳೀಯರು ಇರಾನ್ ಧ್ವಜವನ್ನ ತೆರವುಗೊಳಿಸಿದ್ದಾರೆ. ಈದ್ ಮಿಲಾದ್ಗಾಗಿ ರಸ್ತೆಯ ಅಕ್ಕಪಕ್ಕ ಈ ರೀತಿ ಧ್ವಜಗಳನ್ನ ಕಟ್ಟಲಾಗಿತ್ತು. ಅಂಗಡಿಯ ಪಕ್ಕದಲ್ಲಿ ಇರಾನ್ ದೇಶದ ಧ್ವಜ ಹಾರಿಸಿದ್ದಾರೆ ಕಿಡಿಗೇಡಿಗಳು. ಇರಾನ್ ಧ್ವಜ ಹಾರಾಟದ ಮಾಹಿತಿ ಸಿಗ್ತಾ ಇದ್ದ ಹಾಗೆ ಪೊಲೀಸರು ಅದನ್ನು ತೆರವುಗೊಳಿಸಿದ್ದಾರೆ. ಬೆಳಗಾವಿ ಜಿಲ್ಲೆಯ ಕುಡಚಿಯಲ್ಲಿ ಆದಂತಹ ಘಟನೆ ಇದು. ಇರಾನ್ ಧ್ವಜ ಕಂಡ ತಕ್ಷಣ ಮೊದಲಿಗೆ ಸ್ಥಳೀಯರು ಅದನ್ನು ಅಲ್ಲಿಂದ ತೆರವು ಮಾಡ್ತಾರೆ, ಪೊಲೀಸರಿಗೆ ಮಾಹಿತಿಯನ್ನು ಕೊಡ್ತಾರೆ. ಪೊಲೀಸರು ಇರಾನ್ ಧ್ವಜ ಹಾರಾಟದ ಮಾಹಿತಿ ಸಿಗ್ತಾ ಇದ್ದ ಹಾಗೆಯೇ ಸ್ಥಳಕ್ಕೆ ಬರ್ತಾರೆ, ಏನಿದು ಅಂತ ವಿಚಾರಿಸ್ತಾರೆ. ತಕ್ಷಣವೇ ಯಾವುದೇ ಗೊಂದಲ, ಅಹಿತಕರ ಘಟನೆಗಳಿಗೆ ಆಸ್ಪದ ಕೊಡದ ರೀತಿ ಪರಿಸ್ಥಿತಿಯನ್ನು ತಿಳಿಗೊಳಿಸ್ತಾರೆ. 2 ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಿ. ಒಂದು ಕಡೆ ಇರಾನ್ ದೇಶದ ಧ್ವಜ ರಾರಾಜಿಸ್ತಾ ಇದೆ. ಯಾರೋ ಕಿಡಿಗೇಡಿಗಳು ಮಾಡಿದಂತಹ ಕೆಲಸ ಇದು. 2 ದಿನದ ಹಿಂದೆ ನಡೆದಿರುವಂತಹ ಘಟನೆ ಈಗ ಬೆಳಕಿಗೆ ಬರ್ತಾ ಇದೆ, ತಡವಾಗಿ ಬೆಳಕಿಗೆ ಬರ್ತಾ ಇರೋದು. ಈ ವಿಡಿಯೋ ಯಾವಾಗ ವೈರಲ್ ಆಯಿತು ತಕ್ಷಣವೇ ಸ್ಥಳೀಯರು ಏನು ಮಾಡ್ತಾರೆ, ಆ ಧ್ವಜವನ್ನು, ಇರಾನ್ ಧ್ವಜವನ್ನು ಇಳಿಸ್ತಾರೆ, ತೆರವು ಮಾಡ್ತಾರೆ. ಅಷ್ಟೇ ಅಲ್ಲ, ಪೊಲೀಸರಿಗೆ ಮಾಹಿತಿಯನ್ನು ಕೂಡ ಕೊಡ್ತಾರೆ. ಪೊಲೀಸರು ಸ್ಥಳಕ್ಕೆ ಬರ್ತಾರೆ, ಮಾಹಿತಿಯನ್ನು ಪಡೆದುಕೊಳ್ತಾರೆ, ಜೊತೆಗೆ ಅಲ್ಲಿದ್ದಂಥವ್ರಿಗೆ ಎಚ್ಚರಿಕೆಯನ್ನು ಕೂಡ ನೀಡ್ತಾರೆ. ಬೆಳಗಾವಿ ಜಿಲ್ಲೆಯ ಕುಡಚಿಯಲ್ಲಿ ಇರಾನ್ ದೇಶದ ಧ್ವಜ ಹಾರಾಟ ಆಗಿದೆ. 2 ದಿನಗಳ ಹಿಂದೆ ನಡೆದಿರುವಂತಹ ಘಟನೆ ಇದು ಈಗ ತಡವಾಗಿ ಬೆಳಕಿಗೆ ಬಂದಿದೆ. ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ಸ್ಥಳೀಯರು ಇರಾನ್ ಧ್ವಜವನ್ನ ತೆರವುಗೊಳಿಸಿದ್ದಾರೆ. ಈದ್ ಮಿಲಾದ್ಗಾಗಿ ರಸ್ತೆಯ ಅಕ್ಕಪಕ್ಕ ಈ ರೀತಿ ಧ್ವಜಗಳನ್ನ ಕಟ್ಟಲಾಗಿತ್ತು. ಅಂಗಡಿಯ ಪಕ್ಕದಲ್ಲಿ ಇರಾನ್ ದೇಶದ ಧ್ವಜ ಹಾರಿಸಿದ್ದಾರೆ ಕಿಡಿಗೇಡಿಗಳು. ಇರಾನ್ ಧ್ವಜ ಹಾರಾಟದ ಮಾಹಿತಿ ಸಿಗ್ತಾ ಇದ್ದ ಹಾಗೆ ಪೊಲೀಸರು ಅದನ್ನು ತೆರವುಗೊಳಿಸಿದ್ದಾರೆ. ಬೆಳಗಾವಿ ಜಿಲ್ಲೆಯ ಕುಡಚಿಯಲ್ಲಿ ಆದಂತಹ ಘಟನೆ ಇದು. ಇರಾನ್ ಧ್ವಜ ಕಂಡ ತಕ್ಷಣ ಮೊದಲಿಗೆ ಸ್ಥಳೀಯರು ಅದನ್ನು ಅಲ್ಲಿಂದ ತೆರವು ಮಾಡ್ತಾರೆ, ಪೊಲೀಸರಿಗೆ ಮಾಹಿತಿಯನ್ನು ಕೊಡ್ತಾರೆ. ಪೊಲೀಸರು ಇರಾನ್ ಧ್ವಜ ಹಾರಾಟದ ಮಾಹಿತಿ ಸಿಗ್ತಾ ಇದ್ದ ಹಾಗೆಯೇ ಸ್ಥಳಕ್ಕೆ ಬರ್ತಾರೆ, ಏನಿದು ಅಂತ ವಿಚಾರಿಸ್ತಾರೆ. ತಕ್ಷಣವೇ ಯಾವುದೇ ಗೊಂದಲ, ಅಹಿತಕರ ಘಟನೆಗಳಿಗೆ ಆಸ್ಪದ ಕೊಡದ ರೀತಿ ಪರಿಸ್ಥಿತಿಯನ್ನು ತಿಳಿಗೊಳಿಸ್ತಾರೆ. 2 ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಿ. ಒಂದು ಕಡೆ ಇರಾನ್ ದೇಶದ ಧ್ವಜ ರಾರಾಜಿಸ್ತಾ ಇದೆ. ಯಾರೋ ಕಿಡಿಗೇಡಿಗಳು ಮಾಡಿದಂತಹ ಕೆಲಸ ಇದು. 2 ದಿನದ ಹಿಂದೆ ನಡೆದಿರುವಂತಹ ಘಟನೆ ಈಗ ಬೆಳಕಿಗೆ ಬರ್ತಾ ಇದೆ, ತಡವಾಗಿ ಬೆಳಕಿಗೆ ಬರ್ತಾ ಇರೋದು. ಈ ವಿಡಿಯೋ ಯಾವಾಗ ವೈರಲ್ ಆಯಿತು ತಕ್ಷಣವೇ ಸ್ಥಳೀಯರು ಏನು ಮಾಡ್ತಾರೆ, ಆ ಧ್ವಜವನ್ನು, ಇರಾನ್ ಧ್ವಜವನ್ನು ಇಳಿಸ್ತಾರೆ, ತೆರವು ಮಾಡ್ತಾರೆ. ಅಷ್ಟೇ ಅಲ್ಲ, ಪೊಲೀಸರಿಗೆ ಮಾಹಿತಿಯನ್ನು ಕೂಡ ಕೊಡ್ತಾರೆ. ಪೊಲೀಸರು ಸ್ಥಳಕ್ಕೆ ಬರ್ತಾರೆ, ಮಾಹಿತಿಯನ್ನು ಪಡೆದುಕೊಳ್ತಾರೆ, ಜೊತೆಗೆ ಅಲ್ಲಿದ್ದಂಥವ್ರಿಗೆ ಎಚ್ಚರಿಕೆಯನ್ನು ಕೂಡ ನೀಡ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.